ತುಮಕೂರು ಲೋಕಸಭಾ ಅಖಾಡ ರಂಗೇರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡರು ಗೆಲ್ಲೋದಕ್ಕೆ ಒಂದಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ತುಮಕೂರಲ್ಲಿ ಲೋಕ ಕದನ ಗೆಲ್ಲೋದಕ್ಕೆ ಮುದ್ದಹನುಮೇಗೌಡ ಒಂದಷ್ಟು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಅದರ ಒಂದಷ್ಟು ವಿಚಾರ ನಾವು ನೋಡ್ತಾ ಹೋಗೋದಾದರೆ ಟಿ.ಬಿ. ಜಯಚಂದ್ರ ಇವರ ಮನವೊಲಿಸುವಲ್ಲಿ ಕೊನೆಗೂ ಸಕ್ಸಸ್ ಆಗಿದ್ದಾರೆ. ಶಾಸಕ ಶ್ರೀನಿವಾಸ್ ಕುಂಚಿಟಿಗ ನಾಯಕರ ಸಮ್ಮುಖದಲ್ಲಿ ಈ ಸಂಧಾನ ಸಭೆ ನಡೆದಿತ್ತು. ಬಹಳ ಮುಖ್ಯವಾಗಿ ಚರ್ಚೆ ನಡೆಸಿ ಅಸಮಾಧಾನವನ್ನು ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಶಮನ ಮಾಡಿದ್ದಾರೆ. ದೃಶ್ಯದಲ್ಲಿ ಇದೀಗ ನೀವು ಗಮನಿಸ್ತಾ ಇದ್ದೀರಿ. ಮುದ್ದಹನುಮೇಗೌಡರು, ಟಿ.ಬಿ. ಜಯಚಂದ್ರ ಅವರು ಸೇರಿದಂತೆ ಬಹುತೇಕ ಎಲ್ಲ ನಾಯಕರು ಭಾಗಿಯಾಗಿದ್ದಾರೆ. ತುಮಕೂರಿನಲ್ಲಿ ಈ ಲೋಕ ಕದನವನ್ನು ಗೆಲ್ಲಲೇಬೇಕು ಅಂತ ಮುದ್ದಹನುಮೇಗೌಡರು ತಮ್ಮದೇ ಆದಂಥ ಪ್ರಯತ್ನದಲ್ಲಿದ್ದಾರೆ. ಇತ್ತೀಚೆಗಷ್ಟೇ ಬಿಜೆಪಿಯಿಂದ ಮತ್ತೆ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿರುವಂತಹ ಮುದ್ದಹನುಮೇಗೌಡರು ಈ ಬಾರಿ ಗೆಲ್ಲಲೇಬೇಕು ಅಂಥೇಳಿ ಪಣ ತೊಟ್ಟಿದ್ದಾರೆ. ತಮ್ಮದೇ ಆದಂಥ ಪ್ರಯತ್ನದಲ್ಲಿದ್ದಾರೆ. ಸ್ಥಳೀಯ ನಾಯಕರ ಸಹಕಾರ ಅನ್ನೋದು ಬೇಕು. ಸೊ ಈ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಪ್ರಯತ್ನದಲ್ಲಿದ್ದಾರೆ. ಶಿರಾದಲ್ಲಿರುವ ಟಿ.ಬಿ. ಜಯಚಂದ್ರ ಮನೆಯಲ್ಲಿ ಸಂಧಾನ ಸಭೆ ನಡೆದಿತ್ತು. ಆರಂಭದಲ್ಲಿ ಮುದ್ದಹನುಮೇಗೌಡರಿಗೆ ಟಿಕೆಟ್ ನೀಡದಂತೆ ವಿರೋಧ ಕೂಡ ವ್ಯಕ್ತವಾಗಿದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಟಿ.ಬಿ. ಜಯಚಂದ್ರ ಅವರ ಮಗ ಸಂಜಯ್ ಜಯಚಂದ್ರಗೆ ಟಿಕೆಟ್ಗೆ ಬೇಡಿಕೆಯನ್ನು ಜಯಚಂದ್ರ ಅವರು ಪಕ್ಷದ ಮುಂದಿಟ್ಟಿರ್ತಾರೆ. ಮುದ್ದಹನುಮೇಗೌಡರ ಪರವಾಗಿ ಪ್ರಚಾರಕ್ಕೆ ಹಿಂದೇಟನ್ನು ಹಾಕಿರ್ತಾರೆ ಟಿ.ಬಿ. ಜಯಚಂದ್ರ ಅವರು. ಸೊ ಸದ್ಯ ಮಾತುಕತೆಯನ್ನು ನಡೆಸಿ ರಾಜಿ ಸಂಧಾನದ ಬಳಿಕ ಮುದ್ದಹನುಮೇಗೌಡರನ್ನ ತಬ್ಬಿಕೊಂಡು ಬೆಂಬಲವನ್ನು ಸೂಚಿಸುವುದಾಗಿ ಟಿ.ಬಿ. ಜಯಚಂದ್ರ ಅವರು ಹೇಳಿದ್ದಾರೆ. ಮುದ್ದಹನುಮೇಗೌಡರ ಗೆಲುವಿಗೆ ಸಹಕರಿಸುವುದಕ್ಕೆ ಜಯಚಂದ್ರ ಅವರು ಇಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ತುಮಕೂರಿನಿಂದ ಕಾಂಗ್ರೆಸ್ನಿಂದ ವಿಶೇಷವಾಗಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾಗಿತ್ತು. ಆಕಾಂಕ್ಷಿಗಳು ಏನು ಕಡಿಮೆ ಇಲ್ಲ, ಯಾವುದೇ ಕ್ಷೇತ್ರ ತಗೊಂಡ್ರೂ ಕಾಂಗ್ರೆಸ್ನಿಂದ. ಆದರೆ ಗೆಲ್ಲುವ ಅಭ್ಯರ್ಥಿಯ ಆಯ್ಕೆಯ ವಿಚಾರದಲ್ಲಿ ಕೊಂಚ ಗೊಂದಲಕ್ಕೊಳಗಾಗಿದ್ದಂತಹ ಕಾಂಗ್ರೆಸ್ ಯಾವ ಕ್ಷೇತ್ರದಿಂದ ಯಾರನ್ನು ಕಣಕ್ಕಿಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಪ್ರಯತ್ನದಲ್ಲಿತ್ತು. ಸೊ ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಮುದ್ದಹನುಮೇಗೌಡರು ಈ ಬಾರಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಬಹುತೇಕ ಖಚಿತವಾದ ಸಂದರ್ಭದಲ್ಲಿ ತಮ್ಮ ಅಸಮಾಧಾನವನ್ನು ಟಿ.ಬಿ. ಜಯಚಂದ್ರ ಅವರು ಹೊರಗಾಕ್ತಾರೆ. ಯಾವ ಕಾರಣಕ್ಕೆ? ಈ ಬಾರಿ ತಮ್ಮ ಕ್ಷೇತ್ರದಿಂದ ಮಗ ಸಂಜಯ್ ಅವರಿಗೆ ಟಿಕೆಟನ್ನು ಕೊಡಬೇಕು ಅಂಥೇಳಿ ಪಕ್ಷದ ಮುಂದೆ ತಮ್ಮ ಬೇಡಿಕೆಯನ್ನು ಇಟ್ಟಿರ್ತಾರೆ. ಬಟ್ ತುಮಕೂರಿನಿಂದ ಸ್ಪರ್ಧೆ ಮಾಡ್ತಿರೋದು ಮುದ್ದಹನುಮೇಗೌಡರು. ಕಾಂಗ್ರೆಸ್ನಲ್ಲೇ ಇದ್ದವರು ಬದಲಾದ ಕಾಲಘಟ್ಟದಲ್ಲಿ JDS ಒಂದ್ಸಲ ಹೋಗ್ತಾರೆ, ನಂತರ ಮತ್ತೆ BJPಯಲ್ಲಿ ಒಂದಷ್ಟು ಕಾಲ ಸೇವೆಯನ್ನು ಸಲ್ಲಿಸ್ತಾರೆ. ಇದೀಗ ಮತ್ತೆ ಮುದ್ದಹನುಮೇಗೌಡರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಯಾವಾಗ ಕಾಂಗ್ರೆಸ್ನಿಂದ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಮುದ್ದಹನುಮೇಗೌಡರು ಸ್ಪರ್ಧೆ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು, ಆ ನಂತರದ ಸಂದರ್ಭದಲ್ಲಿ ಅವರ ಪರವಾಗಿ ಪ್ರಚಾರವನ್ನು ಮಾಡೋದಕ್ಕೆ ಹಿಂದೇಟು ಹಾಕಿರ್ತಾರೆ ಜಯಚಂದ್ರ ಅವರು. ಸೊ ಇದೀಗ ಟಿ.ಬಿ. ಜಯಚಂದ್ರ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿ ಆ ಸಂಧಾನ ಯಶಸ್ವಿಯಾಗಿದೆ. ಎಸ್, ಮುದ್ದಹನುಮೇಗೌಡರ ಗೆಲುವಿಗೆ ಖಂಡಿತ ಸಹಕರಿಸ್ತೀನಿ ಅಂತ ಟಿ.ಬಿ. ಜಯಚಂದ್ರ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.